Hello everyone, welcome to Sanmarga classes. ಘರ್ಷಣೆ ಪಾಠದ 10ನೇ ಪ್ರಶ್ನೆ ಹೆಸರೇ ಕೇಳ್ಬಿಟ್ಟಿದ್ದಾರೆ. ಘರ್ಷಣೆ ಎಂದರೇನು? ಪಾಠದ ಹೆಸರು ಘರ್ಷಣೆ ಅಲ್ವಾ? ಘರ್ಷಣೆ ಎಂದರೇನು ಅಂತ ಕೇಳಿದ್ದಾರೆ. ಘರ್ಷಣೆ ಅಂದ್ರೆ ಏನು? ಮೊದಲನೇದಾಗಿ ಘರ್ಷಣೆಯನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ? ನಮ್ಮ ಕೈಯನ್ನ ಉಜ್ತೀವಿ, ಉಂಟಾಗತ್ತಲ್ವಾ? ಅದೇ ತರ ಬೆಂಕಿಯನ್ನ ಗೀರ್ತೀವಿ. ಸಂದರ್ಭದಲ್ಲಿ ಬೆಂಕಿಯನ್ನ ಗೀರುವಾಗ ಅಲ್ಲಿ ಕೂಡ ಘರ್ಷಣೆ ಉಂಟಾಗಿರುತ್ತೆ. ಇದನ್ನ ಕೂಡ ಘರ್ಷಣೆ ಅಂತ ಹೇಳ್ತೀವಿ. ಹಾಗಾದ್ರೆ ಘರ್ಷಣೆ ಅಂದ್ರೆ ಎರಡು ವಸ್ತುಗಳು ಒಂದಕ್ಕೊಂದು ಸ್ಪರ್ಶಿಸಿ ಚಲಿಸುವಾಗ ಅಥವಾ ಚಲಿಸಲು ಪ್ರಯತ್ನಿಸುವಾಗ ಉಂಟಾಗುವ ಪ್ರತಿರೋಧಕ ಶಕ್ತಿ. ಏನ್ ಅಂದ್ಕೊಳ್ಳೋಣ? ಘರ್ಷಣೆಯನ್ನ ನಮ್ ಫ್ರೆಂಡ್ ಅಂತ ಅಂದ್ಕೊಳ್ಳೋಣ, ಬೇಡ ಎನಿಮಿ ಅಂತ ಅಂದ್ಕೊಳ್ಳೋಣ. ಈಗ ಏನು ಅಥವಾ ಘರ್ಷಣೆ ಯಾವುದೋ ಒಂದು ಪರ್ಸನ್ ಇದ್ದಾರೆ ಅಂತ ಇಟ್ಕೊಳ್ಬೋದು. ಫ್ರೆಂಡು ಬೇಡ, ಎನಿಮಿನೂ ಬೇಡ. ಯಾಕಂದ್ರೆ ಘರ್ಷಣೆ ಕೆಲವೊಮ್ಮೆ ಫ್ರೆಂಡ್ ಆಗು ಆಕ್ಟ್ ಮಾಡುತ್ತೆ, ಕೆಲವೊಮ್ಮೆ ಎನಿಮಿ ಆಗು ಆಕ್ಟ್. ಸೊ ನಾವು ಘರ್ಷಣೆ ಒಂದ್ ಪರ್ಸನ್ ಇದ್ದಾರೆ ಅಂತ ಇಟ್ಕೊಳ್ಳುವ. ಏನ್ ಮಾಡ್ತಿದ್ದೀರಿ ನೀವು? ಪೆಟ್ಟಿಗೆಯನ್ನ ತಳ್ಳುತ್ತಿದ್ದೀರಿ, ಮುಂದ್ಗಡೆ ತಳ್ಳುತ್ತಿದ್ದೀರಿ. ಆಗ ಮತ್ತೊಂದ್ ಪರ್ಸನ್ ಏನ್ ಮಾಡ್ತಾರೆ? ಆ ಪೆಟ್ಟಿಗೆಯನ್ನ ಹಿಂದ್ಗಡೆ ತಳ್ಳಿದ್ರೆ ಏನಾಗ್ತದೆ? ನಿಮ್ಮನ್ನ ಆ ಚಲನೆಯನ್ನ, ಪೆಟ್ಟಿಗೆಯ ಚಲನೆಯನ್ನ ವಿರೋಧಿಸಿದಂಗ ಹಾಗಿಲ್ವಾ? ಇಲ್ಲಿ ಘರ್ಷಣೆ ಕೂಡ ಅದೇ ತರ ಕೆಲಸ ಮಾಡುತ್ತೆ. ಹೇಗಂದ್ರೆ ನೀವೀಗ ಈ ಇಟ್ಟಿಗೆಯನ್ನ ನೆಲದ ಮೇಲೆ ತಳ್ಳುತ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಅವಾಗ ಈ ನೆಲ ಏನ್ ಮಾಡುತ್ತೆ? ನೀವು ಈ ದಿಕ್ಕಿನಲ್ಲಿ ಅದನ್ನ ತಳ್ಳುತ್ತಾ ಇದ್ದೀರಿ ಅಂದ್ರೆ ಈ ನೆಲ ಏನ್ ಮಾಡುತ್ತೆ? ಅದನ್ನ ವಿರೋಧಿಸುತ್ತೆ. ಈ ಚಲನೆ ಏನಿದೆ ಅಲ್ಲ, ಅದನ್ನ ವಿರೋಧಿಸುತ್ತೆ. ಪ್ರತಿರೋಧಕ ಶಕ್ತಿ. ಎರಡು ವಸ್ತುಗಳು ಒಂದಕ್ಕೊಂದು ಸ್ಪರ್ಶಿಸಿ ಚಲಿಸುವಾಗ ಅಥವಾ ಚಲಿಸಲು ಪ್ರಯತ್ನಿಸುವಾಗ ಉಂಟಾಗುವ ಪ್ರತಿರೋಧಕ ಶಕ್ತಿ, ಅದನ್ನ ಘರ್ಷಣೆ. ಒಂದಿಷ್ಟು ಉದಾಹರಣೆಗಳನ್ನ ಹೇಳಿದ್ನಲ್ಲ, ಅದೇ ತರ ಬೆಂಕಿ ಇರೋದಿರ್ಬಹುದು, ಕೈಯನ್ನು ಉಜ್ಜೋದಿರ್ಬಹುದು. ಈ ತರ ಒಂದಿಷ್ಟು ಘರ್ಷಣೆಗೆ ಉದಾಹರಣೆಗಳನ್ನ ಹೇಳ್ಬಹುದಾ? ಸರಿ, ಘರ್ಷಣೆಗೆ ಉದಾಹರಣೆಗಳನ್ನ ಕೊಡೋದಾದ್ರೆ ನಾವು ನಡೆಯುವಾಗ ನೆಲದ ಮೇಲೆ ಮತ್ತೆ ನಮ್ಮ ಪಾದಗಳ ನಡುವೆ ಒಂದು ಘರ್ಷಣೆ ಉಂಟಾಗ್ತದೆ. ಯಾವುದೇ ವಸ್ತು ಚಲಿಸುವಾಗ, ಬಾಲ್ ಉರುಳುವಾಗ ಇರ್ಬೋದು, ಅಲ್ಲೊಂದು ಘರ್ಷಣೆ ಉಂಟಾಗಿರುತ್ತೆ. ಈ ರೀತಿ ಘರ್ಷಣೆಗೆ ಬೇರೆ ಬೇರೆ ಎಕ್ಸಾಂಪಲ್ ಅನ್ನ ಕೊಡ್ಬೋದು. ನಾವು ಪೆನ್ನಿನಿಂದ, ಪೆನ್ಸಿಲ್ ನಿಂದ ಎಲ್ಲ ಬರೆಯುವಾಗ, ಚಾಕ್ ಪೀಸ್ ನಿಂದ ಬೋರ್ಡ್ ನ ಮೇಲೆ ಬರೆಯುವಾಗ, ಈ ರೀತಿ ಘರ್ಷಣೆಗೆ ಬೇರೆ ಬೇರೆ ಉದಾಹರಣೆಯನ್ನ ಕೊಡ್ಬೋದು. ಥ್ಯಾಂಕ್ ಯು.